ವಿಲನು ಅವರೇ. ಸೊ ನಾವು ಹೀರೋ ಅಂತ ಹೇಳ್ಬೋದಾ ವಿಲನ್ ಅಂತ ಹೇಳ್ಬೋದಾ ಗೊತ್ತಿಲ್ಲ ಮೂವಿಯಲ್ಲಿ. ನ್ಯೂ ಇಯರ್ಗೆ ಒಂದು ದುಡ್ಡು ಗಿಫ್ಟ್ ಕೊಟ್ಟಂಗೆ ಆಯಿತು. ಇಯರ್ ಎಂಡಲ್ಲಿ ಬ್ಲಾಕ್ ಬಸ್ಟರ್ ಮೂವಿ 100 ಡೇಸ್ ಅಂತ ಪಕ್ಕ ಓಡುತ್ತೆ ಸರ್. ಮೂವಿ ತುಂಬಾ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಆಮೇಲೆ ಸುದೀಪ್ ಸರ್ ಒಂದೊಂದು ಡೈಲಾಗು ಒಂದೊಂದು ವ್ಯೂ ಅವನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಸರ್. ಸೂಪರ್ ಆಗಿದೆ ಸರ್ ಮೂವಿ ಮಾತ್ರ. ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಅಭಿಮಾನಿಗಳು ಶೋ ಮಾಡಿರೋ ಫಿಲಮ್ ಬೆಂಕಿ ಬೆಂಕಿ ತರ ಮೂವಿ ಮಾತ್ರ ಸೂಪರ್ ಮೂವಿ. ಎರಡು ಸಲ ನೋಡ್ಬೇಕು, ಎರಡು ಸಲ ಸ್ಟೋರಿ ಹೇಳ್ಬಾರ್ದು, ಯಾರು ಸ್ಟೋರಿ ಹೇಳ್ಬಾರ್ದು. ಇಂಗ್ಲಿಷ್ ಪಿಕ್ಚರ್ ಇದ್ದಂಗಿದೆ ಮೂವಿ. ನಾನು ತುಂಬಾ ಇಂಗ್ಲಿಷ್ ನೋಡಿದವನು, ಆದ್ರೆ ಬೋರ್ ಆಗಲ್ಲ. ಸರ್ ಯಾವ ಊಟ ಬೇಡ ಸರ್, ಸ್ಯಾಂಡಲ್ವುಡ್ಗೆ ಒಬ್ಬರೇ ಕಿಚ್ಚ ಬಾಸು. ಫಿಲಮ್ ಮಾತ್ರ ಅಲ್ಟಿಮೇಟ್ ಸರ್. ಪ್ರತಿಯೊಬ್ಬರು ಕನ್ನಡಿಗರು ಬಂದು ಈ ಫಿಲಮ್ ನ ನೋಡ್ಲೇಬೇಕು. ಯಾವುದೇ ಕಾರಣಕ್ಕೂ ಯಾರು ಕೂಡ ಈ ಫಿಲಮ್ ನ ಮತ್ತೆ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಕ್ರಿಕೆಟ್ ಅಲ್ಲಿ ಮ್ಯಾಕ್ಸ್ ಹೊಡಿತಾರೆ 6, ಥಿಯೇಟರ್ ಅಲ್ಲಿ ಬಾಸ್ ಹೊಡಿತಾರೆ ಮ್ಯಾಕ್ಸ್. ಮ್ಯಾಕ್ಸಿಮಮ್ ಸೌಂಡ್ ಮಾಡ್ತಾ ಇದೆ ಮೂವಿ. ಸ್ಟೋರಿ ಇದೆ. ನಿಜವಾಗ್ಲೂ ಚೆನ್ನಾಗಿದೆ. ಥಿಯೇಟ್ರಲ್ಲೇ ನೋಡಿ, ಥಿಯೇಟ್ರಲ್ಲೇ ವಿಸಿಟ್ ಮಾಡಿ. ಹಾಗೆ ನಮ್ಮ ಕನ್ನಡ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಗೈಸ್. ನಿಜವಾಗ್ಲೂ ಅಸ್ಸಾಮ್ ಆಗಿದೆ. ನಮ್ಮ ಬಾಸ್ ಬಗ್ಗೆ ಹೇಳ್ಬೇಕಾ? ಅಸ್ಸಾಮ್ ಅವ್ರು ಯಾವಾಗಲೂ ಅಸ್ಸಾಮ್. ನಿಜವಾಗ್ಲೂ ಚೆನ್ನಾಗಿದೆ. ಥ್ಯಾಂಕ್ ಯು. ಅಂದ್ರೆ ಒಬ್ಬ ಸುದೀಪ್ ಸರ್ ಅಂತ ಒಬ್ಬ ಮೇಲುನಟ ಆಕ್ಟರು ಸಿನಿಮಾ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿದೆ. ಅದಾದ್ಮೇಲೆ ಈ ಸಿನಿಮಾ ನೋಡಿದ್ದು ಲಾಸ್ಟ್ ವಿಕ್ರಮ್ ಸಿನಿಮಾ ಟೈಮಲ್ಲಿ ಯಾರೊಬ್ಬ ತಗಡು ಹೇಳಿದ 2 ಕ್ವಾರ್ಟರ್ ಕುಡ್ಕೊಂಬಂದಿದ್ದೆ, ಕುಡಿದೆಲ್ಲ ಇಳಿದೋಗಿತ್ತು ಅಂತ. ಚಿನ್ನ ಇವತ್ತು ನೀನು ಕುಡಿದಂಗೆ ಥಿಯೇಟರ್ಗೆ ಬಂದು ಮ್ಯಾಕ್ಸ್ ಸಿನಿಮಾ ನೋಡು, 4 ಕ್ವಾರ್ಟರ್ ಕಿಕ್ಕು ಸುದೀಪ್ ಅಣ್ಣ ಸಿನಿಮಾ ಹೇಳ್ಬಿಡ್ತಾನೆ ನಿಂಗೆ. ಆ ರೇಂಜಲ್ಲಿ ಕೊಟ್ಟವ್ರೆ. ಒಂದಂತೂ ಫುಲ್ ಖುಷಿ ಆಗಾಯ್ತು. ಸುದೀಪ್ ಅಣ್ಣ ಥಿಯೇಟರ್ಸ್ಗೆಲ್ಲ ಹೇಳೋದು ಒಂದೇ ಮಾತು, ನಮ್ಗೆ ಟಕ್ಕರ್ ಕೊಟ್ಟೋದಾರೆಲ್ಲ ಎಲ್ಲರೂ ಇದ್ದೀರಾ, ನಿಮ್ಮ ಕುಕ್ಕ ಸಿಗೋವರೆಗೂ ಕುಗ್ತಾ ಇರ್ತೀರಾ, ನಮ್ಗೆ ಮಕ್ಕರ್ ಮಾಡಕ್ಕೆ ಸುಮ್ಮನೆ ಯಾಕ್ರೋ ಬರ್ತೀರಾ, ನಿದ್ದೀರಾ. ನಿಜವಾದ ಸಿನಿಮಾ ಮೇಲೆ ಸೂಪರ್ ಐತೆ. ಇವತ್ತು ನನ್ನ ಕ್ರಿಸ್ಮಸ್, ಬಟ್ ಥಿಯೇಟರ್ ಅಲ್ಲಿ ಕಿಚ್ಚ ಮ್ಯಾಕ್ಸ್ ಇವತ್ತು ಬೇರೆ ಲೆವೆಲ್ ಆಗಿ ಸಿನಿಮಾ ಮಾತ್ರ. ಯಾಕಂದ್ರೆ ಎಲ್ಲರೂ ಬಿಟ್ಕೊಂಡು ಏನಪ್ಪ ಮಾಡ್ತಾರೆ ಸಿನಿಮಾ ಅಂತ ಅನ್ಕೊಂಡೆ ಸರ್. ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಕಡೆ CCL, ಕ್ರಿಕೆಟ್, ಬಿಗ್ ಬಾಸ್ ನಡ್ಸ್ಕೊಂಡು ಪ್ರತಿಯೊಂದು ಸಲ ನಾವು ಬ್ಯುಸಿಯಾಗಿರೋ ಹೀರೋ ಅಂದ್ರೆ ಸುದೀಪ್ ಅಣ್ಣ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಸ್ಟೋರಿ ರಿವೀಲ್ ಮಾಡಬಾರ್ದು. ಮಾಡ್ತಾ ಇದೀವಿ. ಐ ಥಿಂಕ್ ಪಾರ್ಟ್ 2 ಬಂದೇ ಬರುತ್ತಣ. ಯಾವ ಥಿಯೇಟರ್ಗಳ ಈ ತರ ಹಬ್ಬ ಮಾಡಿರೋದು ಅದು ಇಲ್ಲ. ನಮ್ಗೆ ಇರೋದು ಒಂದೇ ಹಬ್ಬ, ವರ್ಷಕ್ಕೊಂದೇ ಹಬ್ಬ ಇರೋದು. ಹಬ್ಬ ಅಲ್ಲ, ಕಿಚ್ಚನ್ ಹಬ್ಬ. ಸೆಪ್ಟೆಂಬರ್ 2, ಡಿಸೆಂಬರ್ 25 ಹಬ್ಬನೇ ಇಲ್ಲ. ಜೈ ಕಿಚ್ಚ ಬಾಸ್. ಬರ್ತೀನಿ, ಎಲ್ಲಾರು ಕೊಡ್ತೀನಿ ಅಣ್ಣ.